ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್. ಸೊ ನೋಡತ್ತೀರಲ್ರಿ, ಇವತ್ತು ಮನಿದೇರಿ ಹೊಂಟೇವಿ. ಲೇಟ್ ಆಗೈತಿ. ಸೊ ನಮ್ಮ ಮಮ್ಮಿ ಫುಲ್ ಪಟ್ಟಾಗೈತಿ. ನಾ ಏನೂ ಹಾಕ್ಕೊಂಡಿಲ್ಲ, ಸೊ ಹಂಗೆ ಹೊಂಟೇನಿ. ಸೊ ಬರ್ರಿ, ಡೈರೆಕ್ಟ್ ಚಿಗರಿ ಬಸ್ನಾಗ ಸಿಗ್ತೇನಂತ. ನಮ್ಮಿ ನೋಡ್ರಿ ಇಲ್ಲಿ ತಂದಿನಾಗ ಸುಮ್ಮ ಹೊಂಟಾರ. ಥಂಡಿ ಭಾಳ ಖರಾಬ್ ಐತ್ರಿ ಈ ಟೈಮ್ನಾಗಂತೂ. ಎದುರಾಗ ಹೋಗ್ಬೇಡ್ರಿ ಹೊರಗೆ. ಸೊ ಬರ್ರಿ ಹೋಗ್ನಂತ ಸೀದಾ ಚಿಗರಿ ಬಸ್ನಾಗ ಸಿಗ್ತೇವಿ. ಬರ್ರಿ. ಸೊ ಗೈಸ್, ಈಗ ಬಸ್ ಹೊಸೂರು ಕ್ರಾಸಿಗಿಳಿದೇವಿ. ಸೊ ಈಗ ಹೊಂಟೇವಿ. ಹಂಗೆ ಆ ಕಡೆ ಹೋಗ್ಬೇಕಾ, ಹಂಗೆ ಸೊ ಆ ಕಡೆ ಹೋಗ್ಬೇಕಾ. ಸೊ ಮಸ್ತ್ ಆಯ್ತು ಫೋಟೋಸ್ ಇಲ್ಲಿ ತಕೊಂಡ್ರೆ. ಬಟ್ ನಮ್ಮ ಮಮ್ಮಿಗೆ ಹಾಕ್ತಾರೆ. ಸೊ ಈಗ ನೋಡಾಕ್ತಿರಲ್ಲ, ಬಸ್ ಸ್ಟಾಪ್ ಕಡೆ ಬಂದೀವಿ. ಮಮ್ಮಿ ಮುಂದೆ ಹೊಂಟಾರ, ಟೈಮ್ ಆಗೈತೆ ಅಂತ. ಸೊ ಪಟ್ನ ಹೋಗಿ ಕೊಪ್ಪಳದ ಬಸ್ ಹಿಡಿದ್ರಿ. ಫಸ್ಟ್ ಕೊಪ್ಪಳದ ಬಸ್ ಹಿಡಿದು ಹೆಸರು ಬಸ್ ಸ್ಟಾಪ್ ಹೋಗಿ ಕೊಪ್ಪಳದ ಬಸ್ ಹಿಡಿದು ಹೋಗೋಣಂತ ರೀ. ಸೊ ಈಗ ಹೊಂಟೇವಿ. ಕೆಳಗೈತಿ ಬಸ್ ಸ್ಟಾಪು. ಸೊ ವಾ, ಅಲ್ಲೇ ಮಸ್ತ್ ಐತಿ. ಈಗ ವಾ, ಇಡೀ ಹುಬ್ಳಿದಾಗ ಕಾಣತೈತಿ ಅಲ್ಲೇ. ಸೊ ಬರೀ ನಾವು ಹೋಗೋಣಂತೀಗ. ತಿಳಿಬೇಕ್ರಿ ಈಗ. ಛತ್ ಹೋಗ್ಬೇಕು. ಎಲ್ಲಿ ಹೋಗಲ್ಬಾರ್ದು ನಿರ್ತಾರಿಲ್ಲ, ಅಲ್ಲೇ ಹೋಗಿರ್ತಾನೆ ನೋಡ್ರಿ ಎಲ್ಲರೂ. ಇಲ್ಲೇ ನಮ್ಮ ಮಮ್ಮಿ ಏನೇನು ಹಾಕೊಂಡ್ಟಾರೆ. ಇದನ್ನು ಅಲ್ಲಿರ್ತೀನ. ಬರೀ ಹೋಗೋಣ ಕತ್ಲವ ಹೊಲಿಸಿದ್ರಿ. ಹಾಂ, ನಮ್ದು ಆ ಕಡೆ ಬರ್ತೈತಿ ಕೊಪ್ಪಳ ಅಲ್ಲ. ಸೊ ಆ ಕಡೆ ನಮ್ಗೆ ಡೈರೆಕ್ಟ್ ಕೊಪ್ಪಳಕ್ಕೆ ಬಸ್ ಸಿಗಲಿಲ್ಲ. ಸೊ ನಾವು ಹುಬ್ಳಿಯಿಂದನೇ ಗದಗ ಬಸ್ಸಿಗೆ ಹೋಗಿ ಗದಗಿಂದನೇ ಕೊಪ್ಪಳದ ಬಸ್ ಹುಡುಕ್ಬೇಕಿತ್ತು. ಸೊ ಇಲ್ಲಿಂದ ಗದಗ ಮಠ ಹುಬ್ಳಿಯಿಂದ ಗದಗ ಮಠ ಒಂದು ಬಸ್ ಹತ್ತಿ, ಆಮೇಲೆ ಗದಗಿಂದ ಸ್ವಲ್ಪ ಪಾಪ್ಕಾರ್ನ್ ಸ್ನ್ಯಾಕ್ಸ್ ತೊಗೊಂಡು ಹಂಗೆ ಬಸ್ ರಶ್ ಇತ್ತು ಫುಲ್. ಹಂಗೆ ಎಲ್ಲ ಸ್ವಲ್ಪ ತಿನ್ನಕ್ಕೆ ತೊಗೊಂಡು ಬಸ್ ಹತ್ತಿದ್ವಿ ರೀ. ಎಷ್ಟು ರಶ್ ಇತ್ತು ಹೇಳ್ರಿ, ಭಾಳ ಖರಾಬ್ ಇತ್ತು. ಆಮೇಲೆ ಹಂಗೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚಂದ ಹಚ್ಚಿದ್ರೆ ಅದನ್ನೂ ಒಂದು ಸ್ವಲ್ಪ ನೋಡ್ಕೊಂಡೆ, ನೇಚರ್ ಎಂಜಾಯ್ ಮಾಡ್ಕೊತ. ಚಾರ್ಜ್ ಇಲ್ಲಂದ್ರು ಫಸ್ಟ್ ಟೈಮ್ ನಾ ಚಾರ್ಜ್ ಇಲ್ಲಂದ್ರು ಮೊಬೈಲ್ ನೋಡೇ ಇಲ್ಲ ರೀ ಇವತ್ತು ಇಡೀ ದಿನ. ಜಸ್ಟ್ ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡಿದ್ದೆ. ಸೊ ಮಸ್ತ್ ಇತ್ತು ಬರ್ರಿ. ಸೊ ಗೈಸ್, ಈಗ ಮನಿದೇವ್ರಿಗೆ ಬಂದೇವ್ರಿ ನಾನು ನಮ್ಮ ಮಮ್ಮಿ. ಸೊ ಫೈನಲಿ ರೀಚ್ ಆಗೇವಿ. ಹೆಂಗೋ ಮಾಡಿ ಬಸ್ ಸಿಕ್ಕಿದ್ದಿಲ್ಲ ಗುದ್ದಾಡಿ. ಸೊ ಈಗ ಬಂದೇವಿ. ಸೊ ಪಟ್ ದೇವಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ರೀ. ಸೊ ಗೈಸ್, ನಾವು ಇಲ್ಲಿ ಬಂದಿದ್ದು ಇಂಟೆನ್ಷನ್ ಏನೈತಂದ್ರೆ ಕಾರ್ತಿಕ್ ಹಚ್ಚಕ್ಕೆ. ಸೊ ಅದೇ ಮೇನ್ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು. ಇವತ್ತು ಹೊಳಿಗೆ ಹೋಗಿಲ್ಲ, ಯಾಕಂತಂದ್ರೆ ನೀವು ಹಳೆ ವ್ಲಾಗ್ನಾಗೆಲ್ಲ ನೋಡ್ಬೋದು, ನಾವೆಲ್ಲ ಹೊಳಿಗೆ ಹೋಗಿದ್ವಿ. ಇವತ್ತು ಅದಕ್ಕೆ ಹೋಗಿಲ್ಲ ಅಂದರೆ ಸೊ ಈಗ ನಮಸ್ಕಾರ ಹಾಕ್ತಿರ್ತಾರೆ. ಮತ್ತು ನಂಗೆ ನಮ್ಮ ಮಮ್ಮಿ ಬೇಡ ಅಂದ್ರೆ ಸ್ನಾನ ಮಾಡ್ತಿದ್ವಿ, ನಾವು ಮಾಡಿಲ್ಲ ಈ ಸತಿ. ಯಾಕಂತಂದ್ರೆ ಸ್ವಲ್ಪ ಅಂದರೆ ರಶ್ ಭಾಳ ಇತ್ತು ರೀ. ಎಷ್ಟು ಜನ ಬಂದಿದ್ರು. ಮೈಕ್ನಾಗ ಅನೌನ್ಸ್ ಮಾಡತ್ತಿದ್ದು ಅಷ್ಟೇ, ನಿಮ್ದು ಎಲ್ಲ ನಿಮ್ಮ ಲಗೇಜಸ್, ನಿಮ್ಮ ಫೋನ್, ನಿಮ್ಮ ಮಕ್ಕಳನ್ನೆಲ್ಲ ಜವಾಬ್ದಾರಿಯಿಂದ ನೋಡ್ಕೊರಿ. ಯಾಕಂದ್ರೆ ಕಳ್ತನ ಭಾಳ ಆಗ್ತಾವೆ ಇಲ್ಲಿ. ಸೊ ನಮ್ಮ ಜವಾಬ್ದಾರಿನಾಗ ನಾವು ಇರ್ಬೇಕಂತ ಹೇಳಿ ಭಾಳ ಅನೌನ್ಸ್ಮೆಂಟ್ ಮಾಡತ್ತಿದ್ರು. ಆಮೇಲೆ ನೀವು ನೋಡತ್ತಿರಲ್ಲ, ಹೆವಿ ಅಂದರೆ ಹೆವಿ ರಶ್ ಇತ್ತು. ಮತ್ತು ಇದೇ ದಿನದಾಗ ಎಷ್ಟೋ ಜನ ಮದುವೆ ಆಗ್ಯಾರ, ನಾ ಭಾಳ ನೋಡಿದೆ. ಸೊ ಎಷ್ಟು ರಶ್ ಐತೆ ನೋಡತ್ತಿರಲ್ಲ. ಕಾರ್ತಿಕ್ ಹಚ್ಚಕ್ಕಂತ ಎಲ್ಲರೂ ಬಂದಿದ್ರು. ಹಂಗೆ ವಾಪಸ್ ಬಸ್ ಹತ್ಕೊಂಡು ಮನೆಗೆ ಹೋಗುವಾಗ ಅಂಜನಾದ್ರಿ ಬೆಟ್ಟ ಕಾಣ್ತು. ಸೊ ನಿಮಗೆ ತೋರ್ಸತ್ತೇನಿಲ್ಲ, ಅದ ಬೆಟ್ಟ ನಡಕ್ಕೆ ಸ್ವಲ್ಪ ಬಿಲ್ಡಿಂಗ್ ಬಂದ. ಸೊ ಬರ್ರಿ ಹೋಗೋಣಂತ. ಸೊ ಗೈಸ್, ಈಗ ಲಿಟ್ರಲಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಈಗ ಹುಬ್ಳಿಗೆ ಬಂದೀವಿ. ಹುಬ್ಳಿಗೆ ಬಂದು ರೀಚ್ ಆಗಿ. ಸೊ ಈಗ ಅಯೋಧ್ಯೆ ಹೋಟೆಲ್ ಒಳಗೆ ಒಂದು ಚಹಾ ಕುಡಿದು ಹೋಗೋಣಂತ ಚಹಾ ಕುಡಿದು ಬಂದೀವಿ. ಸೊ ಮಮ್ಮಿನೂ ಇಲ್ಲೇ ಅದಾರ. ಫುಲ್ ಮಖ ಹೆಂಗಾಗ್ಬಿಟ್ಟೈತೆ ನೋಡ್ರಿ, ಅದು ಫುಲ್ ಚೇಂಜ್ ಆಗಿಬಿಟ್ಟೈತಿ. ಅಂದ್ರೆ ಬಿಸಿಲಿಗೆ ಅಂತಲ್ಲ, ಬಟ್ ಫಾಸ್ಟ್ ಇತ್ತು ಗಾಡಿ. ಸೊ ನಾವು ಮುಂಜಾನೆ ಹೆವಿ ಮಾಡ್ಕೊಂಡ್ವಿ. ಹೆಂಗಂತಂದ್ರೆ ಇಲ್ಲಿಂದ ಗದಗ ಟು ಕೊಪ್ಪಳ ಟು ಮಮ್ಮಿದು ಚಾ, ನಂದು ಬೂಸ್ ಬಂದೈತಿ. ಸೊ ಕುಡಿದು ಹೋಗೋಣಂತ. ಸೊ ಪಟ್ ಅಂತ 2 ಚಿಗರಿ ಬಸ್ಸಿನ ಟಿಕೆಟ್ ತೊಗೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.